ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಫ್ಯಾಟ್ ಅನ್ನು ಫಾಸ್ಟ್ ಆಗಿ ಹೇಗೆ ಬರ್ನ್ ಮಾಡಬೇಕು, ಲೀನ್ ಮಸಲ್ಸ್ ಮಾಸ್ ಅನ್ನು ಸ್ಪೀಡ್ ಆಗಿ ಗೇನ್ ಮಾಡಬೇಕಂದ್ರೆ ಏನ್ ಮಾಡಬೇಕು, ನಮ್ಮ ಮೆಟಬಾಲಿಸಮ್ ಸಿಸ್ಟಮ್ ಅನ್ನು ಸ್ಪೀಡ್ ಅಪ್ ಮಾಡಬೇಕಂದ್ರೆ ಏನ್ ಮಾಡಬೇಕು, ಏಜಿಂಗ್ ಫ್ಯಾಕ್ಟರ್ ಅನ್ನು ಸ್ಲೋ ಮಾಡಬೇಕಂದ್ರೆ ಏನ್ ಮಾಡಬೇಕು, ಬೇಸಿಕಲಿ ನಮಗೆ ಯಾವುದೇ ಡಿಸೀಸ್ ಬರದೇ ಇರೋ ಹಾಗೆ ಇರೋಕೆ ಏನ್ ಮಾಡಬೇಕು, ಈ ತರಹದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಲೆಟ್ ಸ್ಟಾರ್ಟ್ ದಿಸ್. ಸೊ ಓಕೆ, ನೀವು ಓವರಾಲ್ ಆಗಿ ಹೆಲ್ದಿಯಾಗಿ ಇರಬೇಕಂದ್ರೆ ನಿಜವಾಗಿ ನಿಮ್ಮ ಬಾಡಿಯಲ್ಲಿ ಪ್ರೊಸೆಸ್ ಹೇಗೆ ಜರುಗುತ್ತೆ ಎಂದು ತಿಳಿದುಕೊಳ್ಳೋದು ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ನೀವು ಫುಡ್ ತಿಂದ ಮೇಲೆ ಆ ಫುಡ್ ನಿಮ್ಮ ಸ್ಟಮಕ್ಗೆ ಹೋಗುತ್ತೆ. ನಿಮ್ಮ ಸ್ಟಮಕ್ ಅಲ್ಲಿ ಫರ್ದರ್ಲಿ ಬ್ರೇಕ್ ಆಗಿ ಇಂಟೆಸ್ಟೈನ್ ಇಂದ ಪಾಸ್ ಆಗುತ್ತೆ. ಇಂಟೆಸ್ಟೈನ್ ಇಂದ ಪಾಸ್ ಆದ್ಮೇಲೆ ಎಕ್ಸ್ಕ್ರಿಯೇಟ್ ಆಗುತ್ತೆ. ಇದು ಪ್ರೊಸೆಸ್. ಸೊ ನಿಮ್ಮ ಇಂಟೆಸ್ಟೈನ್ ಅಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಗಳು ಕಂಡು ಬರುತ್ತವೆ. ವಿಲ್ಲೆ ಅನ್ನುವಂತಹ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರ್ತವೆ. ಇವು ಆ ಪಲ್ಪ್ನಿಂದ ನ್ಯೂಟ್ರಿಷನ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಬ್ಲಡ್ ಸ್ಟ್ರೀಮ್ ಅಲ್ಲಿ ಮಿಕ್ಸ್ ಮಾಡುತ್ತವೆ. ಕ್ಲಿಯರ್? ಆದರೆ ಡಿಫರೆಂಟ್ ಫುಡ್ಸು ಡಿಫರೆಂಟ್ ಟೈಮ್ ತೆಗೆದುಕೊಳ್ಳುತ್ತೆ. ಒಂದು ಫುಡ್ ಡೈಜೆಸ್ಟ್ ಆಗುವುದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತದೆ ಎನ್ನುವುದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅದರ ಕಾಂಪೋಸಿಷನ್ಸ್ ಮೇಲೆ. ಕ್ಲಿಯರ್? ಹಾಗೆ ಅದರಲ್ಲಿ ವಾಟರ್ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಫ್ರೂಟ್ಸ್ ಅಲ್ಲಿ ವಾಟರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಸೊ ಇದು ಫಾಸ್ಟ್ ಆಗಿ ಡೈಜೆಸ್ಟ್ ಆಗಿ ಹೋಗುತ್ತೆ. ಒಂದು 3 hours ತೆಗೆದುಕೊಳ್ಬಹುದು, ಅರೌಂಡ್ ಎಕ್ಸ್ಟ್ರಿಮೇಟೆಡ್ ಟೈಮ್ ಅನ್ಬೋದು ಇದನ್ನ. ಅದೇ ಗ್ರೇನ್ಸ್, ಈ ತರಹದ ಸ್ವಲ್ಪ ಕಾಂಪ್ಲೆಕ್ಸ್ ಇರುವಂತಹ ಫುಡ್ಗಳು ಒಂದು 18 hours ತೆಗೆದುಕೊಳ್ಳುತ್ತೆ. ಯಾಕೆಂದ್ರೆ ಇದು ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುವುದಕ್ಕೆ, ಸಿಸ್ಟಮ್ನಿಂದ ಎಲಿಮಿನೇಟ್ ಆಗುವುದಕ್ಕೆ, ಅಂದ್ರೆ ಎಕ್ಸ್ಕ್ರಿಯೇಟ್ ಆಗುವುದಕ್ಕೆ. ಅದೇ ರೀತಿ ಡಿಫರೆಂಟ್ ಫುಡ್ಸ್ಗೆ ಡಿಫರೆಂಟ್ ಟೈಮ್ ಅನ್ನು ತೆಗೆದುಕೊಳ್ಳುತ್ತೆ. ಸೊ ಏನಾಗುತ್ತೆ ಅಂದ್ರೆ ಮೊದಲಿನ ಫುಡ್ ಡೈಜೆಸ್ಟ್ ಆಗುವುದಕ್ಕಿಂತ ಮುಂಚೆ ನೀವು ಏನ್ ಮಾಡ್ತೀರಾ, ಇನ್ನೊಂದು ಮೀಲ್ಸ್ ಅನ್ನ ತಿಂತೀರಾ. ಸೊ ಈ ವಿಧಾನ ತರಹ ನೀವು ಡೈಜೆಸ್ಟಿವ್ ಸಿಸ್ಟಮ್ಗೆ ಕಂಪ್ಲೀಟ್ ಆಗಿ ವರ್ಕ್ ಅಲ್ಲಿ ಬಿಸಿ ಇಡ್ತೀರಾ. ಇದೇ ನೀವು ಮಾಡುವಂತಹ ದೊಡ್ಡ ತಪ್ಪು. ಕ್ಲಿಯರ್ ಗೈಸ್? ನೋಡಿ, ನಿಮ್ಮ ಬಾಡಿ ಎಂತಹ ಪವರ್ಫುಲ್ ಅಂದ್ರೆ, ನಿಮ್ಮ ಬಾಡಿಗೆ ಎಂತಹ ಕಾಂಪ್ಲೆಕ್ಸ್ ಮೆಕ್ಯಾನಿಸಮ್ ಇದಾವಂದ್ರೆ ನಿಮ್ಮ ಬಾಡಿಗೆ ಹೀಲಿಂಗ್ ಪವರ್ ಇರುತ್ತೆ. ಓಕೆ, ಕ್ಲಿಯರ್? ಹೀಲಿಂಗ್ ಪವರ್, ಸಪೋಸ್ ನಿಮಗೆ ಗಾಯ ಆಗಿದೆ ಅನ್ಕೊಳ್ಳಿ, ಯಾವ ಕಡೆ ಆದ್ರೂ ಕಟ್ಟಾಯ್ತು ಅನ್ಕೊಳ್ಳಿ, ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ, ಅದೇ ಆಟೋಮೆಟಿಕ್ ಆಗಿ ರಿಕವರ್ ಆಗುತ್ತೆ. ಇದೇ ಪವರ್ ಅಂದ್ರೆ ಹೀಲಿಂಗ್ ಪವರ್. ಈ ಹೀಲಿಂಗ್ ಪವರ್ ನಿಮ್ಮ ದೇಹದಲ್ಲಿ ಇರುತ್ತೆ. ಕ್ಲಿಯರ್? ಸೊ ನೀವು ಫುಡ್ ತಿಂತಾನೇ ಇದ್ದೀರಾ. ನೀವು ತಿನ್ನುವಂತಹ ಫುಡ್ ಯಾವ ತರಹದ್ದು ಅಂದ್ರೆ ರಿಫೈನ್ಡ್ ಪ್ರೊಸೆಸ್ಡ್ ಫುಡ್ಸ್. ಈ ತರಹದ ಫುಡ್ ಅನ್ನು ಕೂಡ ತಿಂತಾ ಇದ್ದೀರಾ ನೀವು, ಹೌದಲ್ವಾ? ರಿಫೈನ್ಡ್ ಫುಡ್ಸ್ ಅಂದ್ರೆ ಬೇರೆ ಏನು ಅಲ್ಲ, ನ್ಯೂಟ್ರಿಯೆಂಟ್ಸ್ ಎಲ್ಲ ತೆಗೆದು, ಫ್ಯಾಟ್ ಅನ್ನು ಕೂಡ ತೆಗೆದು, ಪ್ಯೂರ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆಗಿ ಮಾಡೋದೇ ರಿಫೈನ್ಡ್ ಫುಡ್. ಕ್ಲಿಯರ್? ಸೊ ಇದು ನಾವು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಇಂಟೆಸ್ಟೈನಲ್ ಸ್ಟಕ್ ಆಗಿ ಹೋಗುತ್ತೆ. ಇಯರ್ಸ್ ಇಂದ ಹೀಗೆ ತಿನ್ನುತ್ತಾ ಹೋದಂಗೆಲ್ಲ ಸ್ಟಕ್ ಆಗಿ ಹೋಗುತ್ತೆ. ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಈ ಲೇಯರ್ ಕೆಳಗಡೆ ಫಾರ್ಮ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಫುಡ್ ಇಂದ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡೋ ಪ್ರೊಸೆಸ್ ಅಲ್ಲಿ ಈ ಡೆಡ್ ವೇಸ್ಟ್ ನ ನೋಡಿದಿರಲ್ವಾ, ಇದನ್ನು ಕೂಡ ನಿಮ್ಮ ವಿಲ್ಲೆ ಅಬ್ಸರ್ವ್ ಮಾಡಿಕೊಂಡು ಬ್ಲಡ್ ಸ್ಟ್ರೀಮ್ ಅಲ್ಲಿ ಮಿಕ್ಸ್ ಮಾಡುತ್ತೆ. ಈಗ ನೋಡಿ ಗಾಯ್ಸ್, ನಿಮ್ಮ ಎಲ್ಲ ಪ್ರಾಬ್ಲಮ್ ಇವಾಗಲೇ ಸ್ಟಾರ್ಟ್ ಆಗೋದು. ಸೊ ಈ ವೇಸ್ಟ್ ಎಲ್ಲ ನಿಮ್ಮ ಬ್ಲಡ್ ಅಲ್ಲಿ ಟ್ರಾವೆಲ್ ಆಗಿ ಈ ಫಂಕ್ಷನ್ ಅನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ. ಒಂದು ವೇಳೆ ನಿಮ್ಮ ಸ್ಕಿನ್ ಫಂಕ್ಷನ್ಸ್ಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಅದನ್ನು ನಾವು ಏಜಿಂಗ್ ಅಂತೇವೆ. ಅದೇ ವೇಸ್ಟ್ ನಿಮ್ಮ ಕಿಡ್ನಿಲಿ ಪಾಸೇಜ್ನ ಬ್ಲಾಕ್ ಮಾಡಿದ್ರೆ ಅದನ್ನು ಕಿಡ್ನಿ ಸ್ಟೋನ್ಸ್ ಅಂತೇವೆ. ಒಂದು ವೇಳೆ ಓವರೀಸ್ ಅಲ್ಲಿ ಅಕ್ಯುಮುಲೇಟ್ ಆದ್ರೆ ಮೆನ್ಸ್ಟ್ರುವಲ್ ಡಿಸಾರ್ಡರ್ಸ್, PCOD, ಈ ತರಹದ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡುತ್ತೆ. ಸೇಮ್ ಇಂಟೆಸ್ಟೈನ್ ಅಲ್ಲಿ ಸ್ಟಕ್ ಆಗಿ ಹೋದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಕಾನ್ಸ್ಟಿಪೇಷನ್ ಇಸ್ ವೆರಿ ಡೇಂಜರಸ್. ಅದೇ ರೀತಿ ಹೇರ್ ವೇಸ್ ಅಲ್ಲಿ ಬ್ಲಾಕ್ ಆದ್ರೆ ಅಸ್ತಮಾ ಅನ್ನುವಂತಹ ರೋಗವನ್ನು ಕ್ರಿಯೇಟ್ ಮಾಡುತ್ತೆ. ಹೀಗೆ ಡಿಫರೆಂಟ್ ಇಶ್ಯೂವನ್ನು ಕ್ರಿಯೇಟ್ ಮಾಡುತ್ತಾ ಹೋಗುತ್ತೆ. ಈ ದಿಕ್ಕಾಗಿ ಕ್ರಿಯೇಟ್ ಆಗಿರುವಂತಹ ಡೆಡ್ ವೇಸ್ಟ್. ಸೊ ಇದು ನಿಮ್ಮ ಬಾಡಿನ ಕ್ಲೀನ್ ಮಾಡಿಕೊಳ್ಳಕ್ಕೆ ಆಗಿಲ್ಲ ಅಂದ್ರೆ ಅದು ಇಲ್ಲಿ ಅಸಿಸ್ಟ್ ಆಗುತ್ತೆ. ನಿಮ್ಮ ಬಾಡಿಯನ್ನು ಕ್ಲೀನ್ ಮಾಡಿಕೊಳ್ಳೋದಕ್ಕೆ ಮತ್ತು ಫುಡ್ ಡೈಜೆಸ್ಟ್ ಆಗೋದಕ್ಕೆ ಬ್ಲಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವಾಗ
ಫುಡ್ ಏನಾಗುತ್ತೆ ತಿಂತಿರೋ ಫುಡ್ ಏನಾಗುತ್ತೆ, ಬ್ಲಡ್ ಎಲ್ಲ ಸ್ಟಮಕ್ ಹೋಗಿ ಅಲ್ಲಿ ನ್ಯೂಟ್ರಿಯೆಂಟ್ಸ್ನ ಸ್ಪ್ರೆಡ್ ಮಾಡೋದ್ರಲ್ಲಿ ಬಿಜಿ ಆಗಿರುತ್ತೆ. ಇಂತಹ ಟೈಮಲ್ಲಿ ಹೀಲಿಂಗ್ ಪವರ್ ಪ್ರೊಸೆಸ್ ಆಗೋಲ್ಲ. ಸೊ ನಿಮ್ಮ ಹೀಲಿಂಗ್ ಪವರನ್ನು ಎಕ್ಸಿಲರೇಟ್ ಮಾಡಬೇಕಂದ್ರೆ, ಹೀಲಿಂಗ್ ಪವರನ್ನು ಬಲಗೊಳಿಸಬೇಕಂದ್ರೆ ಕಂಪ್ಲೀಟ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ಗೆ ನೀವು ಬ್ರೇಕ್ ಕೊಡಲೇಬೇಕು. ಸೊ ಆ ಹೀಲಿಂಗ್ ಪ್ರೊಸೆಸ್ ಆಗೋದಕ್ಕೆ ಏನು ಮಾಡಬೇಕಂದ್ರೆ ಸಿಂಪಲ್, ಏನು ತಿನ್ನದೇ ಇರೋದು. ಇದನ್ನೇ ನಾವು ಫಾಸ್ಟಿಂಗ್ ಅಂತೇವೆ. ಫಾಸ್ಟಿಂಗ್ ಮಾಡುವಾಗ ಪ್ರತಿ ಸಾರಿ ಫಾಸ್ಟಿಂಗ್ ಮಾಡಿದಾಗ ಬಾಡಿ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಈ ಡೆಡ್ ವೇಸ್ಟ್ ಇದೆಯಲ್ಲ, ನೋಡಿದಿರಲ್ವಾ, ಒಂದು ಲೇಯರ್ ಕ್ರಿಯೇಟ್ ಆಗಿರೋದನ್ನ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆ ಟೈಮಲ್ಲಿ ಯಾರು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ವೇಟಿಂಗ್ ಲಾಸ್ ಅಲ್ಲಿ ಮತ್ತು ಕ್ಯಾಲೋರೀಸ್ ಡೆಫಿಸಿಟ್ ಆಗುತ್ತೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ವೇಟ್ ಲಾಸ್ ಆಗುತ್ತೆ ಅನ್ನುವಂಥದ್ದು ತಿಳಿದುಕೊಳ್ಳುವುದು ದೊಡ್ಡ ತಪ್ಪು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಆಕ್ಚುಲಿ ನಿಮ್ಮ ಹಾರ್ಮೋನ್ಸ್ನ ಇಂಪ್ರೂವ್ ಮಾಡ್ಕೋತೀರಾ, ಹಾರ್ಮೋನ್ಸ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೋತೀರಾ, ನಿಮ್ಮ ಬಾಡಿನ ಕ್ಲೀನ್ ಮಾಡ್ಕೋತೀರಾ, ನಿಮ್ಮ ಬಾಡಿಯಲ್ಲಿರೋ ಎಲ್ಲ ಟಾಕ್ಸಿಕ್ಸ್ ಅನ್ನು ಸ್ವೆಟ್ ಮುಖಾಂತರ ಹೊರಹಾಕ್ತೀರಾ. ಲಿಟ್ರಲಿ ನಿಮ್ಮ ಬಾಡಿ ಹೆಲ್ದಿಯಾಗಿ ಮಾಡ್ಕೊಳ್ತಾ ಇದ್ದೀರಾ. ಹೆಲ್ದಿ ಆಗಿರೋ ಬಾಡಿಲಿ ಡಿಸೀಸ್ಗಳು ಹೆಚ್ಚು ದಿನಗಳವರೆಗೆ ಸರ್ವೈವ್ ಆಗೋದಿಲ್ಲ. ಅದೇ ರೀತಿ ಡಿಸೀಸ್ಗಳು ಬರದೇ ಇರೋ ಹಾಗೆ ಇರ್ತೀರಾ, ಹೆಲ್ದಿಯಾಗಿ ಇರ್ತೀರಾ, ವೇಟ್ ಲಾಸ್ ಆಗ್ತಾ ಇದ್ದೀರಾ. ಒಂದು ವೇಳೆ ವೇಟ್ ಗೇನ್ ಆಗ್ಬೇಕಂದ್ರೆ ಸಿಂಪಲ್, ನೀವು ತಿನ್ನೋ ಆಹಾರದಲ್ಲಿ ಹೆಚ್ಚು ಕ್ಯಾಲೋರೀಸ್ ಇರುವಂತಹ ಫುಡ್ ಅನ್ನು ತಿನ್ನಬೇಕು. ಆಟೋಮೆಟಿಕ್ ನಿಮ್ಮ ವೇಟ್ ಗೇನ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಅವಾಯ್ಡ್ ಮಾಡಬೇಕಾದ ಫುಡ್ಸ್ ಯಾವ್ಯಾವಂದ್ರೆ ರಿಫೈನ್ಡ್ ಪ್ರಾಸೆಸ್ಡ್ ಫುಡ್ಸ್. ಇಂತಹ ಫುಡ್ ಅನ್ನು ಅವಾಯ್ಡ್ ಮಾಡಿ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನೆನಪಿರ್ಲಿ, ರೋಗ ಬಂದ ಮೇಲೆ ಸಫರ್ ಆಗೋ ಬದಲು ಕೇರ್ ತಗೊಳ್ಳೋದು ಬೆಟರ್. ಆ ಕೇರ್ ಹೇಗೆ ಮಾಡ್ತೀರಾ? ಸಿಂಪಲ್ ಆಗಿ ಫಾಸ್ಟಿಂಗ್ ಮಾಡೋದ್ರಿಂದ ಮಾಡ್ತೀರಾ. 24 ಗಂಟೆ ಫಾಸ್ಟಿಂಗ್ ಮಾಡಿದ್ರೆ ಇನ್ನು ಒಳ್ಳೆಯದು. ಆದರೆ ಭಯಪಡಬೇಡಿ, ಏನು ಪ್ರಾಬ್ಲಮ್ ಬರೋದಿಲ್ಲ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನುವುದು ನಿಮ್ಮ ದೇಹವನ್ನು, ನಿಮ್ಮ ಬಾಡಿಯನ್ನು ಟ್ರಾನ್ಸಿಸ್ಟ್ ಆಗಿ ಮಾರ್ಪಾಡು ಮಾಡುತ್ತೆ. ಡಿಫ್ರೆಂಟ್ ಫುಡ್ಸು ಬಾಡಿಯಲ್ಲಿ ಡಿಫ್ರೆಂಟ್ ಆಗಿ ಮೆಟಬಲಿಸಮ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಎಲ್ಲ ಫುಡ್ಸು ಈಕ್ವಲ್ ಇರೋದಿಲ್ಲ. ನೀವು ಏನು ಮಾಡಬೇಕಂದ್ರೆ ಓಲ್ಡ್ ಫುಡ್ಸ್ನ ತಿನ್ನಬೇಕು. ಶುಗರನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಮಾಡಬೇಕು ಮತ್ತು ಅವಾಯ್ಡ್ ಮಾಡಬೇಕು. ರಿಫೈನ್ಡ್ ಪ್ರಾಸೆಸ್ಡ್ ಫುಡ್ಸ್ ಅಂದರೆ ಗೊತ್ತಲ್ಲ, ಪ್ಯೂರ್ ಫಾರ್ಮ್ ಆಫ್ ಶುಗರ್, ನ್ಯೂಟ್ರಿಯೆಂಟ್ಸ್ ಎಲ್ಲ ತೆಗೆದು ಹಾಕಿದರೆ ಪ್ಯೂರ್ ಫಾರ್ಮ್ ಆಫ್ ಶುಗರ್ಸ್. ಈ ತರಹದ ಫುಡ್ಡನ್ನು ನೀವು ಅವಾಯ್ಡ್ ಮಾಡಿದರೆ ನಿಮ್ಮ ಹಾರ್ಮೋನ್ಸ್ ಎಲ್ಲ ಪ್ರಾಪರ್ ಆಗಿ ಫಂಕ್ಷನ್ ಆಗುತ್ತೆ. ನೀವು ಅನ್ನೆಸೆಸರಿ ವೇಟ್ ಗೇನ್ ಆಗೋದಿಲ್ಲ. ಈ ತರಹ ಮಾಡಿದರೆ ನಿಮ್ಮ ಬಾಡಿಯನ್ನು ಹೆಲ್ದಿಯಾಗಿ ಮತ್ತು ಕ್ಲೀನ್ ಆಗಿ ಇಟ್ಕೊಳ್ತೀರಾ. ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮತ್ತು ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.